ಜನ ಇಂಡಿಪೆಂಡೆಂಟ್ ಹೌಸ್ ನ ಲೈಕ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಯಾವುದೇ ಗಲಿಬಿಲಿ ಇಲ್ಲದೆ ನಾವಾಯ್ತು ನಮ್ ಜೀವನ ಆಯ್ತು ಅಂತ ಬದುಕ್ಬೇಕು ಅಂತ ತುಂಬಾ ಜನ ಇಷ್ಟ ಪಡ್ತಿರ್ತಾರೆ ಇಂಡಿಪೆಂಡೆಂಟ್ ಹೌಸ್ ನ. ಹಾಗಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಇವಾಗ ನಾನ್ ತೋರಿಸ್ತಾ ಇರೋದು ಇಂಡಿಪೆಂಡೆಂಟ್ ಹೌಸ್. ಈಗ ನಾವಿರೋದು ಎಲ್ಲಿ ಅಂದ್ರೆ ಆನಂದಪುರ ಮಾರ್ಗುಂಡನಹಳ್ಳಿ ಏನಿದೆ ಅದನ್ನ ಜಸ್ಟ್ 150 ಮೀಟರ್ ಮೇನ್ ರೋಡ್ ಇಂದ ಒಳಗಡೆ ಬಂದ್ರೆ ಸಿಗುವಂತದ್ದೇ ಈ ಒಂದು ಮೆಗಾ ಸಿಟಿ ಲೇಔಟ್. ಜೊತೆಗೆ ನಿಯರ್ ಲ್ಯಾಂಡ್ ಮಾರ್ಕ್ ಏನಪ್ಪಾ ಅಂದ್ರೆ ಜೀವಿತ ಅನಾಥಾಶ್ರಮ. ಸೊ ಬನ್ನಿ ಮನೆಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಮನೆಯ ಒಂದು ಲೊಕೇಶನ್. ಸೊ ಮನೆ ಒಳಗಡೆನೆಲ್ಲ ಇಂಟೀರಿಯರ್ಸ್ ಇದೆ ಅಂಡ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಈ ಮನೆ ನೀವು ಯಾಕೆ ತಗೋಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಫಸ್ಟ್ ನಿಮ್ಗೆ ಎಂಟ್ರಿ ಆಗ್ತಾ ಇದ್ದಾಗೇನೆ ಗೇಟ್ ನ ಕೊಟ್ಟಿದ್ದಾರೆ. ಸೊ ಗೇಟ್ ಇರೋದ್ರಿಂದ ಸ್ವಲ್ಪ ಸೇಫ್ಟಿ ಅನ್ನೋ ತರ ಫೀಲ್ ಆಗುತ್ತೆ, ಸೇಫ್ಟಿನೂ ಅನ್ಸುತ್ತೆ, ಹಾಗಾಗಿ ಗೇಟ್ ಕೊಟ್ಟಿರೋದು. ಸೊ ಗೇಟ್ ಆದ್ಮೇಲೆ ನೀವು ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ನಿಮ್ಗೆ ಪಾರ್ಕಿಂಗ್ ಫೆಸಿಲಿಟಿ ಸಹ ಕೊಟ್ಟಿದ್ದಾರೆ. ನೀವೇನೇನ್ ನೋಡ್ತಾ ಇದ್ರೆ ಇಲ್ಲಿ ಕಾರ್ ಪಾರ್ಕ್ ಮಾಡ್ಕೋಬಹುದು, ಜೊತೆಗೆ 2 ವೀಲರ್ಸ್ ಇತ್ತಂದ್ರೆ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ನೀರ್ನ ಸ್ಟೋರ್ ಮಾಡ್ಕೊಳ್ಳೋ ಟ್ಯಾಂಕ್ ಸಹ ಇದೆ. ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ನೀವು ಮನೆ ಎಂಟ್ರಿ ಆಗ್ತಿದಾಗೇನೆ ಕೊಟ್ಟಿರುವಂತಹ ಡೋರ್ ಏನಿದೆ ಇದು ಒಂದು ಟೀ ಕುಡ್ಡಿನ ಮಾಡಿರುವಂತದ್ದು. ತುಂಬಾ ಜನ ಬಾಳ್ಕೆ ಬರುತ್ತೆ, ಜೊತೆಗೆ ಯಾವ್ದೇ ರೀತಿಯ ಹುಳುಗಳು ತಿನ್ನಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಾಗಿರುತ್ತೆ. ಸೊ ಮನೆ ಎಂಟ್ರಿ ಇದು. ಎಂಟ್ರಿ ಆಗ್ತಾ ಇದ್ದಾಗೆ ನಿಮ್ಗೆ ಇಲ್ಲೊಂದು ಲಿವಿಂಗ್ ಏರಿಯಾನ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಈ ಒಂದು ಮನೆ ಕನ್ಸ್ಟ್ರಕ್ಟ್ ಆಗಿರೋ ಡೈಮೆನ್ಷನ್ ಅಂದ್ರೆ 1200 ಸ್ಕ್ವೇರ್ ಫೀಟ್ ಅಲ್ಲಿ 2 BHK, ಜೊತೆಗೆ 3 ಬಾತ್ರೂಮ್ ಇದೆ. ಅಂದ್ರೆ 2 ಅಟ್ಯಾಚ್ ಬಾತ್ರೂಮ್ ಅಂಡ್ ಇನ್ನೊಂದು ಜನರಲ್ ಬಾತ್ರೂಮ್ ತರ ಇದೆ. ಅಂದ್ರೆ ನೀವು ಯಾರಾದ್ರೂ ಗೆಸ್ಟ್ ಬಂದಾಗ ಕೆಲವೊಬ್ರು ಅಟ್ಯಾಚ್ ಬಾತ್ರೂಮ್ ಯೂಸ್ ಮಾಡಕ್ಕೆ ಇಷ್ಟ ಆಗ್ತಿರಲ್ಲ, ಸೊ ಹಾಗಾಗಿ ಹೊರಗಡೆನೂ ಬೇರೆ ಒಂದು ಬಾತ್ರೂಮ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಇದು ನೀವು ನೋಡ್ತಾ ಇರೋದು ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾದ ಹತ್ರನೇ ಒಂದು ದೇವ್ರ ಮನೆನೂ ಸಹ ಕೊಟ್ಟಿದ್ದಾರೆ. ಸೊ ದೇವ್ರ ಮನೆ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ನೀವು ಪೂಜೆಗಳನ್ನ ಮಾಡ್ತಾ ಇದ್ರೆ ಅಥವಾ ಕೆಲವೊಂದಿಷ್ಟು ಫಂಕ್ಷನ್ಸ್ ಗಳಲ್ಲಿ ಜಾಗ ತುಂಬಾ ಬೇಕಾಗುತ್ತೆ, ಅರೇಂಜ್ಮೆಂಟ್ಸ್ ಮಾಡ್ಕೊಳಕಾಗಿರ್ಲಿ ಅಥವಾ ಲಕ್ಷ್ಮಿ ಕೂರ್ಸಕ್ ಆಗಿರ್ಲಿ, ಅದಕ್ಕೆಲ್ಲನೂ ಸಹ ಅಷ್ಟೇ ಚೆನ್ನಾಗಿರೋ ಸ್ಪೇಸ್ ನ ಕೊಟ್ಟಿರೋದ್ರಿಂದ ನೀವು ಪೂಜೆನೂ ತುಂಬಾ ಸ್ವಚ್ಛ ಮನಸ್ಸಿಂದ ತುಂಬಾ ಟೈಮ್ ತಗೊಂಡು ಇಷ್ಟಪಟ್ಟು ಪೂಜೆ ಮಾಡಬಹುದು. ಸೊ ಇದಾದ್ಮೇಲೆ ನಾವ್ ಇವಾಗ ಫಸ್ಟ್ ಒಂದ್ ಬೆಡ್ರೂಮ್ಗೆ ಹೋಗ್ತಾ ಇದೀವಿ. ಎಲ್ಲಾ ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ನ ಕೊಟ್ಟಿರುವಂತದ್ದು. ಲಿವಿಂಗ್ ಏರಿಯಾಗ ಅಟ್ಯಾಚ್ ಆಗಿರುವಂತದ್ದು 2 BHK ಅಂತ ಹೇಳಿದ್ರೆ 2 BHK ಮನೆ ಆಗಿರೋದ್ರಿಂದ ಫಸ್ಟ್ ರೂಮ್ ಎಂಟ್ರಿ ಆಗ್ತಾ ಇದ್ದಾಗೇನೆ ನಿಮ್ಗೆ ಇಲ್ಲೊಂದು, ಇವಾಗ ನಾನು ಹೇಳ್ದೆ ಇಂಟೀರಿಯರ್ ಸಹ ಇದೆ ಅಂತ. ಸೊ ಇಂಟೀರಿಯರ್ ಇರೋದ್ರಿಂದ ನೀವು ಇಲ್ಲಿ ನಿಮ್ಮ ಬಟ್ಟೆಗಳಾಗಿರ್ಬೋದು ಅಥವಾ ಬೇಡ ಆಗಿರೋ ವಸ್ತುಗಳನ್ನ ಮೇಲ್ಗಡೆ ಇಟ್ಕೊಳ್ದಾಗಿರ್ಬೋದು. ಅದಲ್ದೇನೆ ಇಲ್ಲಿ ಮಿರರ್ ಸಹ ಕೊಟ್ಟಿದ್ದಾರೆ. ಸೊ ಇಷ್ಟು ಇಂಟೀರಿಯರ್ ಕೊಟ್ಟಿದ್ದಾರೆ. ಅಂಡ್ ಅಟ್ಯಾಚ್ ಬಾತ್ರೂಮ್ ಸಹ ಇದೆ. ಅಂಡ್ ಈ ಕಡೆ ದೊಡ್ಡದಾಗಿ ವಿಂಡೋ ಸಹ ಕೊಟ್ಟಿದ್ದಾರೆ. ಜೊತೆಗೆ ಈ ಸೊಳ್ಳೆಗಳ ಕಾಟನು ಬರಬಾರ್ದು ಅನ್ಕೊಂಡು ಅದಕ್ಕೂ ಸಹ ಜಾಳ್ಗಿನೂ ಸಹ ಹಾಕ್ಸ್ಬಿಟ್ಟಿದ್ದಾರೆ. ನಿಮ್ಗೆ ಸೊಳ್ಳೆ ಪ್ರಾಬ್ಲಮ್ ಇಲ್ಲ. ಅಂಡ್ ಬೆಳಕಿಂದು ಪ್ರಾಬ್ಲಮ್ ಇಲ್ಲ, ಬೆಳಕು ಇದೆ. ಇದು 1 ಬೆಡ್ರೂಮ್ ಆಗಿತ್ತು. ಸೊ ನೆಕ್ಸ್ಟ್ ಬೆಡ್ರೂಮ್ ಏನಪ್ಪಾ ಅಂತಂದ್ರೆ ದೇವ್ರ ಮನೆ ಆ ಕಡೆ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಇನ್ನೊಂದು ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲೂ ಅಷ್ಟೇ ಇಂಟೀರಿಯರ್ ಆಗಿರೋದ್ರಿಂದ ನಿಮ್ಗೆ ಸ್ಪೇಸ್ ಯುಟಿಲೈಸ್ ಮಾಡ್ಕೋಬಹುದು. ಬಟ್ಟೆಗಳು ಎಕ್ಸ್ಟ್ರಾ ಇದ್ರೆ ಹಾಕೊಳ್ಳೋದಾಗಿರ್ಲಿ ಅಥವಾ ನಿಮ್ಮ ನಾರ್ಮಲ್ ಡೈಲಿ ಎಷ್ಟೊಂದು ಎಕ್ಸಸರೀಸ್ ಇರುತ್ತೆ ಅದೆಲ್ಲ ಹುಡುಗಿರಿಗೆ ಇಟ್ಕೊಳಕ್ಕಾಗಿಲ್ಲ, ಅದಕ್ಕೂ ಅಷ್ಟೇ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಮೇಲ್ಗಡೆ ಜಾಸ್ತಿ ಬಳಕೆ ಆಗದಿರೋ ವಸ್ತುಗಳನ್ನ ಇಟ್ಕೊಂಡು ಕೆಳಗಡೆ ಬಟ್ಟೆಗಳನ್ನ ಇಟ್ಕೋಬಹುದು. ಜೊತೆಗೆ ಕಾಟ್ ಇದೆ, ಕಾಟ್ ಕೆಳಗಡೆ ಡ್ರಾಯರ್ ಕೊಟ್ಟಿರೋದ್ರಿಂದ ನಿಮ್ಗೆ ಇನ್ನೂ ಜಾಸ್ತಿ ಸ್ಪೇಸ್ ಉಳಿಯುತ್ತೆ. ಮನೇಲಿ ಹೊರಗಡೆ ಏನಾದ್ರು ಬೇರೆ ಥಿಂಗ್ಸ್ ಇಟ್ಕೋಬೇಕು ಆ ರೀತಿ ಇಲ್ಲ. ಅಂಡ್ ಕಾಟ್ ಪಕ್ಕನೂ ಸಹ ಇನ್ನೊಂದು ಕಬೋರ್ಡ್ ನು ಕೊಟ್ಟಿದ್ದಾರೆ. ಅಂಡ್ ಡೈಲಿ ಜಗ್ ಆಗಿರ್ಲಿ ಅಥವಾ ಇನ್ನೊಂದು ಸ್ವಲ್ಪ ಏನಾದ್ರು ಇಂಟ್ರೆಸ್ಟಿಂಗ್ ಇತ್ತು ಮನೆ ಡೆಕೋರೇಷನ್ ಅಲ್ಲಿ ಅಂತಂದ್ರೆ ಅದ್ರ ಮೇಲೆ ಬೇರೆ ಯಾವ್ದು ರೀತಿ ಆದ್ರೂ ಯೂಸ್ ಮಾಡ್ಕೋಬಹುದು. ಅಂಡ್ ಕಾಟ್ ಹಿಂದ್ಗಡೆನೂ ಸಹ ನಿಮ್ಗೆ ಇಂಟೀರಿಯರ್ ವರ್ಕ್ ಕೊಟ್ಟಿದ್ದಾರೆ. ಅಂದ್ರೆ ಕಬೋರ್ಡ್ಸ್ ತರ ಚಿಕ್ಕ ಚಿಕ್ಕ ರ್ಯಾಕ್ ತರ ಮಾಡಿದ್ದಾರೆ. ಅಲ್ಲಿ ಬುಕ್ಸ್ ಇಟ್ಕೊಳ್ಳೋದಾಗಿರ್ಲಿ ಅಥವಾ ನೀವು ನಾನು ಆಗ್ಲೇ ಹೇಳಿದ್ರೆ ತುಂಬಾ ಡಿಸೈನ್ ಮಾಡ್ಕೋಬೇಕು, ಮನೆನ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ಕೋಬೇಕು ಅನ್ನಂಗಿದ್ರೆ ಆ ಸ್ಪೇಸ್ ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಸೊ ಇದು 2 ಬೆಡ್ರೂಮ್ ಆಗಿತ್ತು. ಅದಲ್ದೇನೆ ಈ ಕಡೆ ನೀವು ನೋಡ್ತಾ ಇರೋದು ಹಾಲ್ ಅಲ್ಲಿ ಟಿವಿ ಹಾಕುವಂತ ಏರಿಯಾ ಏನಿದೆ, ನಾವು ಶೋಕೇಸ್ ಅಂತ ಏನ್ ಕರಿತೀವಿ, ಅಲ್ಲೂ ಸಹ ಅಷ್ಟೇ ಇಂಟೀರಿಯರಿಂಗ್ ಮಾಡ್ಕೊಂಡಿದ್ದು
ಈ ಕಡೆ ವುಡ್ ವರ್ಕ್ ಏನಿದೆ ಮತ್ತೆ ಕೆಳಗಡೆ ವುಡ್ ವರ್ಕ್ ಇದೆ, ಪ್ಲಸ್ ಇಲ್ಲಿ ಡ್ರಾಯರ್ ಕೊಟ್ಟಿದ್ದಾರೆ. ಇಲ್ಲೂ ನಿಮ್ಗೆ ಏನು ಲಿವಿಂಗ್ ಏರಿಯಾ ನಾರ್ಮಲ್ ನ್ಯೂಸ್ ಪೇಪರ್ಸ್ ಆಗಿರ್ಲಿ ಅಥವಾ ಕೆಲವೊಂದಿಷ್ಟು ಏನು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಇರುತ್ತೆ, ಅದನ್ನ ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ಅಂಡ್ ಟೈಲ್ಸ್ ಬಗ್ಗೆ ನಾನು ಮಾತಾಡ್ಲೇಬೇಕು, ತುಂಬಾ ಚೆನ್ನಾಗಿದೆ. ಇದು ರೆಡ್ ಗ್ರಾನೈಟ್ ಅಂತ ಏನ್ ಹೇಳ್ತೀವಿ ಅದರಿಂದ ಆಗಿರುವಂತದ್ದು. ಬೆಡ್ರೂಮ್ ಆಗಿರ್ಲಿ, ನಿಮ್ಗೆ ಹಾಲ್ ಆಗಿರ್ಲಿ, ದೆನ್ ದೇವ್ರ ಮನೆ ಆಗಿರ್ಲಿ, ಪ್ರತಿಯೊಂದು ಸಣ್ಣ ರೆಡ್ ಗ್ರಾನೈಟ್ ಇಂದ ವರ್ಕ್ ಆಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ವೈಟ್ ಗೆ ಲೈಟ್ ರಿಫ್ಲೆಕ್ಟ್ ಆದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರಾನೈಟ್. ಇವಾಗ ನಾವ್ ಎಂಟ್ರಿ ಆಗ್ತಾ ಇರುವಂತದ್ದು ಕಿಚನ್ ಏರಿಯಾ, ಅಂದ್ರೆ ಮಹಿಳೆಯರ ಸಾಮ್ರಾಜ್ಯ ಅಂತಾನೆ ಹೇಳ್ಬೋದು. ಸೊ ಇಂಟೀರಿಯರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇಂಟೀರಿಯರ್ ಮಾಡಿಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಗ್ಲಾಸ್ ವರ್ಕ್ ಇರೋದ್ರಿಂದ ಹಾಲ್ ಅಲ್ಲಿ ಒಂದು ಲುಕ್ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೂ ಅಷ್ಟೇ, ಇಲ್ಲೂ ಗ್ಲಾಸ್ ವರ್ಕ್ ಕೊಟ್ಟಿದ್ದಾರೆ. ಅಂದ್ರೆ ಟಿವಿದು ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ಸ್ ವಸ್ತು ಇರ್ತಾವಲ್ಲ, ಅದು ಇಟ್ಕೊಳ್ಳೋದಾಗಿರ್ಲಿ ಅಥವಾ ಚಿಕ್ಕ ಪುಟ್ಟ ಇಂಡೋರ್ ಪ್ಲಾಂಟ್ಸ್ ಸಹ ನೀವು ಇಲ್ಲಿ ಇಟ್ಕೋಬಹುದು. ಸೊ ಬನ್ನಿ ಇವಾಗ ಕಿಚನ್ಗೆ ಎಂಟ್ರಿ ಆಗೋಣ. ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಕಿಚನ್ ಅಲ್ಲಿ ಡೈನಿಂಗ್ ಹಾಲ್ ಸಹ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟೊಂದ್ ಜನ ಇಷ್ಟ ಪಡ್ತಿರ್ತಾರೆ ಡೈನಿಂಗ್ ಹಾಲ್ ಇರ್ಬೇಕು, ಅಲ್ಲಿ ಅಡ್ಗೆ ಮಾಡ್ತಾ ಇದ್ದಾಗೆ ಬಿಸಿ ಬಿಸಿಯಾಗಿ ಊಟ ಸಖತ್ತಾಗಿ ಬಾರಿಸ್ಬೇಕು ಅಂತಾನು ಸಹ. ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೋಬಹುದು, ಓಪನ್ ಕಿಚನ್ ಇರೋದ್ರಿಂದ. ಅಂಡ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಮನೆನ. ನಿಮ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ನಿಮ್ಗೆ ಎಲ್ಲೂ 1% ಧೂಳು ಅನ್ಸಲ್ಲ. ಮೇನ್ ರೋಡ್ ನ ಜಸ್ಟ್ 150 ಮೀಟರ್ ಅಷ್ಟೇ ಇರೋದು. ಅಂಡ್ TC ಪಾಳ್ಯ ಸಿಗ್ನಲ್ ಇಂದ 1.5 ಕಿಲೋಮೀಟರ್ ಆತಂದ್ರೆ ನಿಮ್ಗೆ ಅನಂತಪುರ ಸರ್ಕಲ್ ಇಂದ 850 ಮೀಟರ್ ಅಷ್ಟೇ. ಇಲ್ಲಿ ಸಿಂಕ್ ಇದೆ, ನಿಮ್ಗೆ ಊಟ ಮಾಡೋಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಊಟ ಮಾಡೋಕ್ಕೋಸ್ಕರ ಅಂತಾನೆ ಹತ್ರದಲ್ಲೇ ಕೊಟ್ಬಿಟ್ಟಿದ್ದಾರೆ. ಹೊರಗಡೆ ಎದ್ದು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರೋ ಅವಶ್ಯಕತೆನೇ ಇಲ್ಲ. ಕೆಲವೊಂದ್ ಸರ್ತಿ ಹ್ಯಾಂಡ್ ವಾಶ್ಗೂ ಮತ್ತೆ ಕಿಚನ್ ಅಲ್ಲೂ ಸಿಂಕ್ಗೂ ಎರಡೂ ಒಂದಕ್ಕೆ ಯೂಸ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಸಪರೇಟ್ ಕೊಟ್ಟಿದ್ದಾರೆ, ನಾರ್ಮಲ್ ಆಗಿ ಊಟ ಆದ್ಮೇಲೆ ಹ್ಯಾಂಡ್ ವಾಶ್ಗೋಸ್ಕರ ಮತ್ತೆ ಕಿಚನ್ಗೋಸ್ಕರ. ಕಿಚನ್ ಆಗ್ಲೇ ಹೇಳಿದೆ ಓಪನ್ ಕಿಚನ್ ಅಂತ, ಇದು ಓಪನ್ ಕಿಚನ್ ಇದೆ. ಈ ತರ ತುಂಬಾ ಜನ ಇಷ್ಟ ಪಡ್ತಿರ್ತಾರೆ. ನನ್ಗೂ ನಾರ್ಮಲಿ ಏನಪ್ಪಾ ಅಂತಂದ್ರೆ ಈ ಮೂವಿಗಳಲ್ಲಿ ಓಪನ್ ಕಿಚನ್ ವಿತ್ ಡೈನಿಂಗ್ ಹಾಲ್ ದಾಗ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇರುತ್ತೆ. ಸೊ ಇಲ್ಲಿ ಡೈನಿಂಗ್ ಹಾಲ್ ಆ ಕಡೆ ಆಯ್ತು ಅಂದ್ರೆ ಇಲ್ಲಿ ಓಪನ್ ಕಿಚನ್ ಇರುವಂತದ್ದು. ಸೊ ಇದಿಷ್ಟು ಓಪನ್ ಕಿಚನ್. ಮೇಲ್ಗಡೆ ಸಹ ನಿಮ್ಗೆ ಕಿಚನ್ದು ಕೆಲವೊಂದಿಷ್ಟು ಮನೇಲಿ ಗೊತ್ತು, ಹೆಣ್ಮಕ್ಳಿಗೆ ಎಷ್ಟೊಂದು ಪಾತ್ರೆಗಳಿದ್ರು ಆ ಎಮೋಷನ್ಸ್, ಅದು ಪಾತ್ರೆಗಳಂದ್ರೆ ಮನೇಲಿರುವ ಹೆಣ್ಮಕ್ಳಿಗೆ ಎಲ್ರಿಗೂ, ನಮ್ಮ ತಾಯಂದ್ರಿಗೂ ಅಷ್ಟೇ, ಅದನ್ನ ಎಷ್ಟೇ ಹಳೆದಾದ್ರೂ ಬೀಸಾಡಕ್ ಮನ್ಸ್ ಬರಲ್ಲ. ಸೊ ಅದೆಲ್ಲದನ್ನು ಅಲ್ಲಿ ಮೇಲೆ ಇಟ್ಕೋಬಹುದು. ಅಂಡ್ ಕೆಳಗಡೆ ಸಹ ಇಲ್ಲೂ ಅಷ್ಟೇ, ನೀವೇನು ಗ್ಯಾಸ್ ಇರುತ್ತೆ ಅಂದ್ರೆ ಸ್ಟೋವ್ ಏನಿರುತ್ತೆ ಅದ್ರ ಕೆಳಗಡೆ ಕೆಲವೊಂದಿಷ್ಟು ಮಸಾಲಾ ಐಟಮ್ಸ್ ಎಲ್ಲ ಹೊರಗಡೆ ಕಾಣಿಸ್ಕೊಳಕ್ ಇಷ್ಟ ಪಡ್ತಿರಲ್ಲ, ಅದನ್ನೆಲ್ಲ ಡ್ರಾಯರ್ ಎಲ್ಲ ಹಾಕಿ ಇಟ್ಕೋಬಹುದು. ಅದಕ್ಕೋಸ್ಕರ ಕೆಳಗಡೆನೂ ಸಹ ಇಂಟೀರಿಯರ್ ವರ್ಕ್ ಮಾಡ್ತಾನೆ ಇಲ್ಲಿ ವುಡ್ ವರ್ಕ್ ಮಾಡ್ಸಿದ್ದಾರೆ ನಿಮ್ಗೆ. ಕೆಲವೊಂದಿಷ್ಟು ಮಸಾಲಾ ಐಟಮ್ಸ್ ಆಗಿರ್ಲಿ ಅಥವಾ ಡೈಲಿ ಯೂಸ್ ಪಾತ್ರೆಗಳಾಗಿರ್ಲಿ ಅದನ್ನು ಒಳಗಡೆ ಸ್ಟೋರ್ ಮಾಡ್ಕೋಬಹುದು. ಈ ಕಡೆ ನಿಮ್ಗೆ ಫ್ರಿಡ್ಜ್ ಇಟ್ಕೋಬಹುದು, ಪ್ಲಸ್ ಕೆಲವೊಂದಿಷ್ಟು ಸ್ಟೋರೇಜ್ ರೂಮ್ ತರ. ಇವಾಗ ಕೆಲವೊಂದಿಷ್ಟು ಗ್ರಾಸರಿ ಎಕ್ಸ್ಟ್ರಾ ಇರುತ್ತೆ ಅಥವಾ ಏನೋ ಬೇರೆ ಥಿಂಗ್ಸ್ ಗಳನ್ನ ಹೊರಗಡೆ ಇಟ್ಕೊಳಕ್ ಇಷ್ಟ ಪಡ್ತಿಲ್ಲ, ಸ್ಟೋರೇಜ್ ರೂಮ್ ಅಲ್ಲಿ ಇಡ್ಬೇಕು ಅಂತ ಅನ್ಸ್ತಾ ಇತ್ತು ಅಂದ್ರೆ ಈ ಕಡೆ ಸ್ಟೋರೇಜ್ ರೂಮ್ ಕೊಟ್ಟಿರೋದ್ರಿಂದ ಬೇಡ ಆಗಿರೋ ವಸ್ತುಗಳನ್ನು ಸಹ ನೀವು ಅಲ್ಲಿ ಸ್ಟೋರ್ ಮಾಡಬಹುದು. ಅಂದ್ರೆ ಗ್ರಾಸರೀಸ್ ಅಥವಾ ಬೇರೆ ಬೇರೆ ಥಿಂಗ್ಸ್ ಏನಿರುತ್ತೆ ಅದೆಲ್ಲ. ತುಂಬಾ ಸ್ಪೇಷಿಯಸ್ ಆಗಿದೆ ಕಿಚನ್. ಎಷ್ಟೊಂದ್ ಸರ್ತಿ ಇಕ್ಕಟ್ ಅನಿಸ್ತಾ ಇರುತ್ತೆ ಎಷ್ಟೊಂದ್ ಮನೇಲಿ ಕಿಚನ್ಗಳು, ಬಟ್ ಈ ಕಿಚನ್ ಅಲ್ಲಿ ನೀವು ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಬೋದು, ಅಷ್ಟು ಸ್ಪೇಸ್ ಇರುವಂತದ್ದು. ಸೊ ನೀವೇನಾದ್ರೂ ಇಂಡಿಪೆಂಡೆಂಟ್ ಹೌಸ್ ನೋಡ್ತಾ ಇದ್ರೆ, 2 BHK ನೋಡ್ತಾ ಇದ್ರೆ ಈ ಮನೆನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಅಂಡ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಪ್ರೈಸ್ ಬಂದ್ಬಿಟ್ಟು 97 ಲ್ಯಾಕ್ ಅಂತ ಹೇಳಿದ್ದಾರೆ. 2 BHK ಅದು ಈ ಒಂದು ಏರಿಯಾದಲ್ಲಿ ಅಂತಂದ್ರೆ ನಿಮ್ಗೆ ಸಿಗೋದು ಕಷ್ಟ. ಅಂತದ್ರಲ್ಲೂ ಇಂಡಿಪೆಂಡೆಂಟ್ ಹೌಸ್ 2 BHK ಕೊಡ್ತಾ ಇದ್ದಾರೆ ಅಂತಂದ್ರೆ ಮಿಸ್ ಮಾಡ್ಕೋಬೇಡಿ, ಬಂದು ವಿಸಿಟ್ ಮಾಡಿ. ಮನೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನ್ ಭಾವಿಸ್ತೀನಿ. ಇಷ್ಟ ಆಯ್ತು ಅಂದ್ರೆ ಕೂತ್ಕೊಂಡು ಮಾತಾಡಿ, ನೆಗೋಷಿಯಬಲ್ ಇದೆ, ನೀವು ಇದೇ ಫಿಕ್ಸ್ ರೇಟ್ ಅಪ್ಪ ಅನ್ನೋಂಗಿಲ್ಲ. ಕೂತ್ಕೊಂಡು ಮಾತಾಡಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಬೋದು. ಅದಲ್ದೇನೆ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಮನೆಯ ವಿಶೇಷತೆ ಅಂದ್ರೆ ಇಂಡಿಪೆಂಡೆಂಟ್ ಹೌಸ್ ಆಗಿದ್ರು ಸಹ ಹೊರಗಡೆ ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಮನೆ ತಗೋಬೇಕು ಅಂದಾಗ ಎಲ್ರು ತಲೆಯಲ್ಲಿ ಓಡೋ ಕಾಮನ್ ಪ್ರಶ್ನೆ ಎಜುಕೇಶನ್ ಗೋಸ್ಕರ ಮಕ್ಕಳಿಗೆ ನಿಯರ್ ಕಾಲೇಜಸ್ ಸ್ಕೂಲ್ಸ್ ಇದೆಯಾ ಅಂತ. ತುಂಬಾ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಆಪ್ಷನ್ ಆಗಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬಹುದು TC ಪಾಳ್ಯ ಸುತ್ತಮುತ್ತ ಎಷ್ಟೆಲ್ಲ ಕಾಲೇಜಸ್ ಸ್ಕೂಲ್ಸ್ ನಿಯರ್ ಇದೆ ಅಂತ. ಸೊ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಒಂದು ಗಾರ್ಡನ್ ಸಿಟಿ ಕಾಲೇಜ್ ಆಗಿರ್ಲಿ, ನ್ಯೂ ಬಾಲಿನ್ಸ್ ಆಗಿರ್ಲಿ ಅಥವಾ ಡಾನ್ ಬಾಸ್ಕೋ ಆಗಿರ್ಲಿ, ಸೈಂಟ್ ಆಂಥೋನಿ ಆಗಿರ್ಲಿ, ತುಂಬಾ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಗಳು ನಿಯರ್ ಇರುವಂತದ್ದು. ಅದಲ್ಲದೆ ಜ್ಯೋತ್ಸ್ನಾ ಹಾಸ್ಪಿಟಲ್ ಅಷ್ಟೇ ತುಂಬಾ ನಿಯರ್ ಇದೆ, 1.5 ಕಿಲೋಮೀಟರ್ಸ್ ಅಷ್ಟೇ. ಇಂದ ಹೆಲ್ತ್ ಮತ್ತೆ ಎಜುಕೇಶನ್ ಎರಡರಲ್ಲೂ ನೀವು ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ. ಇಷ್ಟೊಂದು ಆಪ್ಷನ್ಸ್ ಇದೆ ನಿಮ್ಗೆ ಎಜುಕೇಶನ್ ಅಂದ್ರೆ ಕಾಲೇಜಸ್ ಆಗಿರ್ಲಿ ಅಥವಾ ಸ್ಕೂಲ್ಸ್ ಆಗಿರ್ಲಿ. ಅಂಡ್ ಹಾಸ್ಪಿಟಲ್ಸ್ ಅಷ್ಟೇ ನಿಮ್ಗೆ ತುಂಬಾ ಇದೆ. ಆದ್ರೆ ಜಾಸ್ತಿ ಫೇಮಸ್ ಇರೋದು ನಿಮ್ಗೆ ಜ್ಯೋತ್ಸ್ನಾ ಗೊತ್ತು, ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಅಷ್ಟೇ. ಅಂಡ್ ಇನ್ನೊಂದ್ ಸರ್ತಿ ಪ್ರೈಸ್ ಹೇಳೋದಾದ್ರೆ 97 ಲ್ಯಾಕ್ಸ್ ಅಂಡ್ ನೆಗೋಷಿಯಬಲ್ ಇದೆ, ಫಿಕ್ಸ್ ಪ್ರೈಸ್ ಅಂತ ಇಲ್ಲ. 1200 ಸ್ಕ್ವೇರ್ ಫೀಟ್. ಜೊತೆಗೆ ನಿಮ್ಗೆ ಇನ್ನೊಂದ್ಸತಿ ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂತ ನಾವು ಆಗಿತ್ತಪ್ಪ ಅಂತಂದ್ರೆ ಲ್ಯಾಂಡ್ ಮಾರ್ಕ್ ಆಗ್ಲೇನು ಹೇಳಿದೀನಿ, ತುಂಬಾ ಈಸಿ ಲ್ಯಾಂಡ್ ಮಾರ್ಕ್ ಅಂತಾನೆ ಹೇಳ್ಬೋದು. ಒಂದು ನಿಮ್ಗೆ ಲೊಕೇಶನ್ ಬಂದ್ಬಿಟ್ಟು ಆನಂದಪುರ ಮಾರ್ಗೋನಹಳ್ಳಿ ಮೇನ್ ರೋಡ್ ಮೆಗಾ ಸಿಟಿ ಲೇಔಟ್ ಅಂತ ಹೇಳ್ತಾರೆ. ಜೊತೆಗೆ ಆನಂದಪುರ ಸರ್ಕಲ್ ಇಂದ ಜಸ್ಟ್ 850 ಮೀಟರ್ಸ್, TC
ಕಿಸಿಪಾಳ್ ಸಿಟಿಯಿಂದ ಜಸ್ಟ್ 1.5 ಕಿಲೋಮೀಟರ್ಸ್. ಅಂಡ್ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಜೀವಿತ ಅನಾಥಾಶ್ರಮ ನಿಮ್ಗೆಲ್ಲ ಗೊತ್ತಿರುತ್ತೆ. ಜೊತೆಗೆ ಅಪೋಲೋ ಮೆಡಿಕಲ್ ಇದೆ ಮೇನ್ ರೋಡ್ ಇಂದ. ಸೊ ಮೇನ್ ರೋಡ್ ಜಸ್ಟ್ 150 ಮೀಟರ್ ಅಷ್ಟೇ. ಅಂಡ್ 1200 ಸ್ಕ್ವೇರ್ ಫೀಟ್, ಈಸ್ಟ್ ಫೇಸಿಂಗ್, ಪ್ರೈಸ್ ಬಂದ್ಬಿಟ್ಟು 97 ಲ್ಯಾಕ್. ಸೊ ಇಷ್ಟು ಈ ಮನೆಯ ಡೀಟೇಲ್ಸ್ ಆಗಿದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಮನೆ ಒಂದು ಕಟ್ಟಿ ಜಸ್ಟ್ ಒಂದು 12 ಇಯರ್ಸ್ ಆಗಿರ್ಬೋದು ಅಷ್ಟೇ. ಬಟ್ ನಿಮ್ಮದು ಅನ್ಸೋದಿಲ್ಲ 12 ಇಯರ್ಸ್ ಅಂತ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು ಅಂಡ್ ಎಲ್ಲಾ ಪ್ರೀಮಿಯಂ ಕ್ವಾಲಿಟಿ ವುಡ್ ವರ್ಕ್ ಮಾಡಿರುವಂತದ್ದು ಅಂಡ್ ಟೈಲ್ಸ್ ವರ್ಕ್ ಆಗಿರುವಂತದ್ದು. ಜೊತೆಗೆ ನಿಮ್ಗೆ ಟೆರೆಸ್ ತೋರಿಸ್ಬಿಟ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನ ಹೇಳ್ತೀನಿ. ಸೊ ಬನ್ನಿ ನೋಡೋಣ. ಇವಾಗ ನಾವು ಮನೆಯ ಮೇಲ್ಗಡೆ ಹೋಗ್ತಿದ್ವಿ, ಅಂದ್ರೆ ಟೆರೆಸ್ ಏರಿಯಾ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ಮುಂದ್ಗಡೆ ತುಂಬಾ ಸ್ಪೇಸ್ ಇದೆ. ಒಳಗಡೆನು ಬೈಕ್ ಮತ್ತೆ ಕಾರ್ ಪಾರ್ಕ್ ಮಾಡ್ಕೋಬಹುದು, ಅಥವಾ ಮನೆ ಮುಂದ್ಗಡೆನು ಕಾರ್ ಅಂಡ್ ಬೈಕ್ ನ ಪಾರ್ಕ್ ಮಾಡ್ಕೋಬಹುದು. ಸೊ ಮೇಲೆ ಹೋಗ್ತಾ ಇದ್ದಾಗೆ ತುಂಬಾ ಸ್ಪೇಸ್ ಇದೆ. ಟೆರೆಸ್ ಏರಿಯಾ ಏನಿದೆ ನಿಮ್ಗೆ ತುಂಬಾ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಬಿಸಿಲು ಚೆನ್ನಾಗಿ ಬರ್ತಾ ಅಂದ್ರೆ ಒಣ ಹಾಕೋ ಹೋಗಿತ್ತು ಅಂತಂದ್ರೆ ಅದಲ್ಲದೆ ಪಿಲ್ಲರ್ಸ್ ಕೊಟ್ಟಿರೋದು ನಾನು ಹೇಳ್ದೆ ಆಗ್ಲೇನೆ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಒಂದು ಹೇಳ್ತೀನಿ ಅಂತ. ಸೊ ಪಿಲ್ಲರ್ಸ್ ಕೊಟ್ಟಿರೋದ್ರಿಂದ ನೀವು ಮೇಲ್ಗಡೆ ಫ್ಲೋರ್ಸ್ ಸಹ ಕಟ್ಕೋಬಹುದು. ಇನ್ನು ಅಂದ್ರೆ ಇದೊಂದೇ ಫ್ಲೋರ್ ಬೇಡಪ್ಪ ನನಗೆ, ಮೇಲೆ ಇನ್ನು ಮನೆ ಕಟ್ಕೋಬೇಕು ಅನ್ನೋ ಹಾಗಿತ್ತು ಅಂದ್ರೂ ಸಹ ಇಲ್ಲಿ ನೀವು ಮನೆನ ಕಟ್ಕೋಬಹುದು. ಸೊ ಪಿಲ್ಲರ್ಸ್ ಕೊಟ್ಟಿರೋ ಕಾರಣ ನೀವೇನು ಎಕ್ಸ್ಟ್ರಾ ಏನಾದ್ರು ಮಾಡ್ಬಿಟ್ಟು ಏನಾದ್ರು ಒಂದು ಮಾಡಿ ಮನೆ ಕಟ್ಕೋಬೇಕು ಅನ್ನೋ ಹಾಗಿಲ್ಲ. ಕೆಳಗಡೆ ಮನೆ ಇದ್ದ ಹಾಗೆ ಇರುತ್ತೆ, ಮೇಲ್ಗಡೆ ನೀವು ಪಿಲ್ಲರ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಫ್ಲೋರ್ಸ್ನ ಕಟ್ಕೋಬಹುದು. ಆಮೇಲೆ ಜೊತೆಗೆ ಒಂದು ಹೊಗೆ ಬಂಡೆ ಅಂತ ಏನು ಹೇಳ್ತೀವಿ, ಅಥವಾ ಬಟ್ಟೆ ತೊಳೆಕೋಸ್ಕರ ಬಂಡೆನ ಹಾಕಿದ್ದಾರೆ, ಟ್ಯಾಂಕ್ ನ ಕೊಟ್ಟಿದ್ದಾರೆ. ಸೊ ಇಷ್ಟೊಂದು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅಥವಾ ಫೆಸಿಲಿಟೀಸ್ ಇದೆ. ಆಮೇಲೆ ಲೊಕೇಶನ್ ಈ ತರ ಇದೆ. ಅದಲ್ಲದೆ ಈ ಮನೆ ತಗೊಳೋದ್ರಿಂದ ನನಗೇನ್ ಲಾಭ, ಅಥವಾ ಇಲ್ಲಿ ನಾವು ಮನೆ ಯಾಕೆ ತಗೋಬೇಕು ಅಂತ ನಿಮ್ ಪ್ರಶ್ನೆ ಇರುತ್ತೆ ಅಂತ ನಂಗೆ ಗೊತ್ತು. ಹೌದು, ಈ ಒಂದು ಲೊಕೇಶನ್ ನೋಡ್ತಾ ಇರ್ಬೋದು ಎಷ್ಟೊಂದು ಮನೆಗಳಾಗಿದೆ, ಎಷ್ಟೊಂದು ಡೆವಲಪ್ ಆಗ್ತಾ ಇದೆ, ಏರಿಯಾ ಮುಂದುವರಿತಾ ಇದೆ ಅಂತ. ಸೊ ತುಂಬಾ ಆಗಿದೆ ಆಲ್ರೆಡಿ. ಏನಪ್ಪಾ ಅಂತಂದ್ರೆ ಈಗ ಈ ಒಂದು ಮನೆ ತಗೊಂಡು ನೀವೇಂದ್ರೂ ಬಾಡಿಗೆ ಕೊಡ್ತೀನಿ ಅನ್ನೋ ಹಾಗಿದ್ರೆ ಎಷ್ಟು ಬರ್ಬೋದು ಗೊತ್ತಾ ಬಾಡಿಗೆ? 15,000 to 20,000 ಬಾಡಿಗೆ ಬರಬಹುದು. ಸೊ ಇಲ್ಲಿ ತುಂಬಾ ಮನೆಗಳು ಆ ರೀತಿಯ ಬಾಡಿಗೆ ಕೊಡ್ತಾ ಇರೋದು ಮನೆಗಳಿದೆ ಇಲ್ಲಿ. ಸೊ ಈ ಮನೆ ತಗೊಂಡ್ರೆ ನೀವು ವಾಸ ಮಾಡುವುದಿಲ್ಲ, ನಾನು ಬಾಡಿಗೆ ಕೊಡ್ತೀನಪ್ಪ ಅಂದ್ರೂ ತಿಂಗಳಿಗೆ ಅಂದಾಜು 15,000 to 20,000 ಬಾಡಿಗೆನೂ ಸಹ ತಗೋಬಹುದು. ಸೊ ಇನ್ನಷ್ಟು ಏನಾದ್ರು ಕನ್ಫ್ಯೂಷನ್ಸ್ ಇದ್ರು ಅಥವಾ ಇನ್ನಷ್ಟು ಕ್ಲಾರಿಟಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಗೋಬಹುದು. ನಾನು ಇನ್ನೊಂದು ಸರ್ತಿ ಹೇಳ್ತೀನಿ, ಪ್ರೈಸ್ ಬಂದ್ಬಿಟ್ಟು 97 ಲ್ಯಾಕ್ ನೆಗೋಷಿಯಬಲ್ ಇದೆ. ಆ್ಯಂಡ್ ಅದಲ್ಲದೆ 1200 ಸ್ಕ್ವೇರ್ ಫೀಟು ಲೊಕೇಶನ್ ಹೇಳಿದ್ದೀನಿ ಆ್ಯಂಡ್ ನಿಯರ್ ಸ್ಕೂಲ್ಸ್ ಹೇಳಿದ್ದೀನಿ. ಅದಲ್ಲದೆ ಈ ಒಂದು ಮನೆ ಸುತ್ತಮುತ್ತ ನೋಡ್ತಾ ಇರ್ಬೋದು ತುಂಬ ಮನೆಗಳಾಗಿದೆ. ತುಂಬ ನಿಮಗೆ ಇಂಡಿವಿಜುವಲ್ ಹೌಸ್ ಈ ಥರ ಏರಿಯಾದಲ್ಲಿ ಸಿಗೋದೇ ಕಷ್ಟ. ನೋಡ್ತಾ ಇರ್ಬೋದು ಇದೊಂದೇ ಮನೆ ಅನ್ಸುತ್ತೆ, ಹತ್ತಿರ ಒಂದು 2-3 ಮನೆಗಳು ಮಾತ್ರ ಇದೆ ಈ ಒಂದು ಲೈನ್ಸಲ್ಲಿ ಮಾತ್ರ. ತುಂಬ ಚೆನ್ನಾಗಿರುವಂತಹ ಏರಿಯಾ, ಯಾಕಂದರೆ ಸ್ಕೂಲ್ಸು, ಹಾಸ್ಪಿಟಲ್ಸು ಎಲ್ಲನೂ ನಿಯರು. ಆಮೇಲೆ ತುಂಬ ಅಂದರೆ ತುಂಬ ದೊಡ್ಡ ದೊಡ್ಡ ಕಾಲೇಜಸ್, ಸ್ಕೂಲ್ಸ್ ಇರುವಂಥದ್ದು. 1200 ಸ್ಕ್ವೇರ್ ಫೀಟಲ್ಲಿ 2 BHK ಮನೆ ನಿಮಗೆ ಈ ಒಂದು ಏರಿಯಾದಲ್ಲಿ ಸಿಗ್ತಾ ಇದೆ, ಅಥವಾ ಇಷ್ಟು ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಅಂತಂದರೆ ಬಂದು ಮಿಸ್ ಮಾಡ್ಕೋಬೇಡಿ, ಬಂದು ವಿಸಿಟ್ ಮಾಡಿ ಆ್ಯಂಡ್ ಮಾತಾಡಿ. ನಿಮಗೆ ಇದೇ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಸೊ ಕೂತ್ಕೊಂಡು ಮಾತಾಡಿದ್ಮೇಲೆ ನಿಮ್ಗೊಂದು ಪ್ರೈಸ್ ಫಿಕ್ಸ್ ಆಯಿತು ಅಂದರೆ ಈ ಮನೆನ ಪರ್ಚೇಸ್ ಮಾಡಿ ನೀವು ವಾಸ ಮಾಡಿ, ಅಂತಂದರೆ ಬಾಡಿಗೆ ಕೊಟ್ಬಿಟ್ಟು 15,000 to 20,000 ಬಾಡಿಗೆ ಆದ್ರೂ ತಗೊಳ್ಳಿ. ಸೊ 1200 ಸ್ಕ್ವೇರ್ ಫೀಟು 2 BHK ಈಸ್ಟ್ ಫೇಸಿಂಗ್ ಮನೆ ಇದು. ಅಂಡ್ ಇಲ್ಲಿ ಒಂದು ಮನೆಗೆ ಅಥವಾ ಈ ಒಂದು ಲೊಕೇಶನ್ಗೆ ನಿಯರ್ ಬೈ ಸ್ಕೂಲ್ಸ್ ಮತ್ತೆ ಹಾಸ್ಪಿಟಲ್ ಯಾವ್ದೆಲ್ಲ ಇದೆ ಅಂತಂದ್ರೆ, ಒಂದು ಡಾನ್ ಬಾಸ್ಕೋ ಕಾಲೇಜ್ ಆಗಿರ್ಲಿ, ಗಾರ್ಡನ್ ಸಿಟಿ ಕಾಲೇಜ್ ಆಗಿರ್ಲಿ, ಅಂಡ್ ನ್ಯೂ ಬಾಲ್ವಿನ್ಸ್ ಆಗಿರ್ಲಿ, ಅಂಡ್ ಆಂಥೋನಿಯಾ ಆಗಿರ್ಲಿ. ಸೊ ಇದಿಷ್ಟು ಕಾಲೇಜಸ್ಗಳು ನಿಯರ್ ಆಗುತ್ತೆ. ಅಂಡ್ ಜೋತ್ಸ್ನಾ ಹಾಸ್ಪಿಟಲ್ ನಿಮ್ಗೆ ಗೊತ್ತಿರಬಹುದು, ತುಂಬಾ ಫೇಮಸ್ ಹಾಸ್ಪಿಟಲ್, ಅದು ಇಲ್ಲಿ ಜಸ್ಟ್ 1.5 ಕಿಲೋಮೀಟರ್ಸ್ ಅಷ್ಟೇ. ಸೊ ಇದೆಲ್ಲ ನಿಮ್ಗೆ ನಿಯರ್ ಬೈ ಹಾಸ್ಪಿಟಲ್ ಅಂಡ್ ಕಾಲೇಜಸ್ ಆಯ್ತು. ಸೊ ನೋಡಿದ್ರಲ್ಲ ಮನೆ ಹೇಗಿತ್ತು ಅಂತ. ಅದಲ್ದೇನೆ ವಿತ್ ಇಂಟೀರಿಯರ್ 2 BHK ಹೌಸ್, ಇಂಡಿಪೆಂಡೆಂಟ್ ಹೌಸ್ ಸಿಗ್ತಾ ಇದೆ ಅಂತಂದ್ರೆ ಯಾಕೆ ಈ ಒಂದು ಒಳ್ಳೆ ಅಪೋರ್ಚುನಿಟಿನ ಮಿಸ್ ಮಾಡ್ಕೊಳ್ತೀರಾ? ಬಂದು ವಿಸಿಟ್ ಮಾಡಿ. ಅಂಡ್ ಅದಲ್ಲದೆ ನಿಮ್ಗೆ ಇನ್ನಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಅಂತ ನಂಗೆ ಗೊತ್ತು. ಸೊ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಅಂಡ್ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ತಗೊಳ್ಳಿ. ಈ ತರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಶನ್ ವಿಡಿಯೋನ ನಿಮ್ ಮುಂದೆ ಹೊತ್ತಿರೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಇನ್ನಷ್ಟು ಮುಂದಿನ ವಿಡಿಯೋಸ್ ಬೇಕು ಅನ್ನೋ ಹಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಬಂದು ವಿಸಿಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.